ಲೈಫ್ನ ಡಿಸಿಷನ್ಸ್ ನಮ್ಮ ಬದುಕಿನ ಕೊನೆಯ ಹಾದಿಯನ್ನು ಚೂಸ್ ಮಾಡಲಿಕ್ಕೆ ಆರಿಸಿಕೊಳ್ಳಲಿಕ್ಕೆ ಕಾರಣ ಆಗಿರುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಇತ್ತೀಚೆಗೊಂದು ವಿಡಿಯೋ ನೋಡಿದೆ, ಬಹಳಷ್ಟು ಡಿಸ್ಟರ್ಬ್ಡ್ ಅನಿಸ್ತು. ನಾನು ಯಾವತ್ತೂ ಕೂಡ ಡಿಪ್ರೆಷನ್ ಬಗ್ಗೆ, ಸುಸೈಡ್ ಕೇಸ್ಗಳ ಬಗ್ಗೆ ಆದಷ್ಟು ಅವೇರ್ನೆಸ್ಸನ್ನು ನೀಡಬೇಕು ಹೇಳುವಂಥ ಉದ್ದೇಶದಿಂದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಡಿಪ್ರೆಷನ್ ಹೇಳುವಂಥ ವಿಚಾರದ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ದೆ. UK07 ರೈಡರ್ ಹೇಳುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿ. ಅಲ್ಲಿ ಒಬ್ಬ ಬಹಳ ಒಂದು ದೊಡ್ಡ ಸಾಧಕನೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ 7 ಮಿಲಿಯನ್ಗಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನು ಅವನು ಪಡೆದುಕೊಂಡಿದ್ದಾನೆ. ಹಲವಾರು ಸ್ಪರ್ಧೆಗಳಲ್ಲಿ ಅವನು ಪಾರ್ಟಿಸಿಪೇಟ್ ಮಾಡಿ ಜನರ ಮನ್ನಣೆಯನ್ನು ಗಳಿಸಿಕೊಂಡಿರುವಂಥದ್ದು, ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಒಂದು ಒಳ್ಳೆಯ ಫ್ಯಾಮಿಲಿ, ಅದರ ಜೊತೆಗೆ ಮನಿ ಪವರ್ ಆ್ಯಂಡ್ ನೇಮ್ ಎರಡೂ ಕೂಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಂತಹ ಒಂದು ವ್ಯಕ್ತಿ ಮೊನ್ನೆ ಓಪನ್ ಆಗಿ ಲೈವ್ ಸುಸೈಡ್ ಅಟೆಂಪ್ಟ್ ಮಾಡಿರುವಂತಹ ಒಂದು ವಿಚಾರ. ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. इस दुनिया में कोई तुम्हारा अपना नहीं होता, कोई अपना नहीं होता, इसलिए जरूरत से ज्यादा भरोसा मत करना, ना भाई बहन, दोस्त, माँ बाप भी. सो स्पेशली मम्मी, मैं आपसे बहुत प्यार करता था मम्मा, बहुत. मैं आपसे ज्यादा प्यार किसी से नहीं करता था मम्मा. चलो, रितिका को मैं 7 या 8 तारीख को घर लेकर के आया. न तेरे संग लागे बांधे जो पीपल पे धागे. बट फाइनेंशियली कंडीशन इतनी ज्यादा वीक हो गई थी कि मुझे अपनी सारी बाइकें बेचनी पड़ी. बदरंग में सतरंगा है ये घर, इनमें रहने वाले तुम सफेद दिल खुशो है पर सजा हमारी है. ಇನ್ಸ್ಟಾಗ್ರಾಮ್ ಲೈವ್ ಮುಖಾಂತರ ಬಂದು 150 ಸ್ಪೀಡ್ಗಿಂತ ಫಾಸ್ಟಾಗಿ ಕಾರನ್ನು ಒಂದು ಡಿವೈಡರ್ಗೆ ಹಿಟ್ ಮಾಡಿ ಅವನೇ ಪರ್ಚೇಸ್ ಮಾಡಿರುವಂತಹ ಒಂದು ಗಾಡಿಯನ್ನು ಒಂದು ಅಷ್ಟು ಫಾಸ್ಟಾಗಿ ತಗೊಂಡು ಒಂದು ಲೈವ್ ಆಗಿ ಸುಸೈಡ್ ಅಟೆಂಪ್ಟ್ ಮಾಡುವಂಥದ್ದು, ಅದರ ಜೊತೆಗೆ ತನ್ನ ಪೇರೆಂಟ್ಸ್ ಆಗಿರ್ಬೋದು ಬಹಳಷ್ಟು ಮಂದಿಯನ್ನು ಅಲ್ಲಿ ನೆನಪಿಸಿರ್ತಾರೆ. ಸೊ ಐ ಥಿಂಕ್ ಅವರು ಡಿಸೈಡ್ ಆಗಿದ್ರು ಮೈಂಡಲ್ಲಿ, ನಾನು ಇದು ನನ್ನ ಕೊನೆಯ ವಿಡಿಯೋ ಅಂತ ಹೇಳಿ ಆ ಒಂದು ವಿಡಿಯೋನ ಮಾಡ್ತಾರೆ. ಬಟ್ ದೇವರು ಅವನಿಗೆ ಇನ್ನೊಂದು ಚಾನ್ಸ್ ಕೊಟ್ಟಿರ್ತಾರೆ. ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದರೆ ಆ ಒಂದು ಆಕ್ಸಿಡೆಂಟ್, ಕಾರು ಪುಡಿ ಪುಡಿ ಆಗಿದೆ ಅದು, ಬಟ್ ಸ್ಟಿಲ್ ಹೀ ಈಸ್ ಅಲೈವ್. ಮೇ ಬಿ ಹೀ ಡನ್ ಸಮ್ ಗುಡ್ ಕರ್ಮ, ಗೊತ್ತಿಲ್ಲ. ಸೊ ಅವರು ಇವಾಗ ಹಾಸ್ಪಿಟಲಲ್ಲಿದ್ದಾರೆ. ಒಂದು ಓಕೆ, ಹಿಸ್ ಕಂಡೀಷನ್ ಇಸ್ ಫೈನ್. ಸೊ ಯಾಕೆ ಈ ರೀತಿ ಆಗ್ತಾ ಇದೆ, ಈ ಘಟನೆಯಿಂದ ನಾವು ಏನನ್ನು ಕಲಿಬೇಕು ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸುಸೈಡ್ ಮಾಡುವಂತಹ ಒಂದು ದೃಷ್ಟಿಕೋನ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಅವ್ರು ಯಾರ ಬಗ್ಗೆನೂ ಕೂಡ ಆಲೋಚನೆ ಮಾಡಲ್ಲ. ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಶೂನ್ಯನೇ ಅವರಿಗೆ ಕಾಣ್ತಾ ಇರುತ್ತೆ. ಸೊ ಇವ್ರಿಗಾಗಿರೋದು ಕೂಡ ಅದುವೇ. ಇವನ ಪೇರೆಂಟ್ಸ್ ಅವನಿಗೆ ಕೈ ಕೊಟ್ಟರು, ತುಂಬ ಪ್ರೀತಿಯಿಂದ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗಿರ್ತಾನೆ. ಆ ಹುಡುಗಿಯ ಒಂದು ಕಾರಣ ಆಗಿರುತ್ತೆ ಈ ಒಂದು ಪೇರೆಂಟ್ಸ್ ಜೊತೆ ಒಂದು ಮನಸ್ತಾಪ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಅವರು ಕೂಡ ಇಷ್ಟಪಡಲ್ಲ ಈ ಮ್ಯಾರೇಜನ್ನು. ಸೊ ಅಲ್ಲಿ ಪೇರೆಂಟ್ಸು ದೂರ ಆಗ್ತಾರೆ, ಈ ಕಡೆಯಿಂದ ಹುಡುಗಿನೂ ತಪ್ಪಿಸ್ಕೊಂಡು ಹೋಗುವಂಥದ್ದು ಅಲ್ಲಿಗೆ, ಮತ್ತು ತಮ್ಮನೂ ಕೂಡ ರಿಲೇಷನಿಂದ ದೂರ ಆಗುವಂಥದ್ದು, ಫ್ರೆಂಡ್ಸ್ ಕೂಡ ಕೈ ಕೊಡುವಂಥದ್ದು, ಎಲ್ಲ ರೀತಿಯ ಒಂದು ಸಮಸ್ಯೆ, ಒಂಥರ ಟ್ರೋಮಾ ಅವನಿಗೆ ಕ್ರಿಯೇಟ್ ಆಗುತ್ತೆ. ಸೊ ನಾವು ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್. ಯಾವ ಫಾಲೋವರ್ಸು, ಯಾವ ರೀತಿಯ ಒಂದು ಪಾಸಿಟಿವ್ ಥಿಂಕಿಂಗು ಕೂಡ ಆ ಒಂದು ಟೈಮಲ್ಲಿ ಬರೋದಿಲ್ಲ. ಸೊ ಹಿ ಥಿಂಕ್ಸ್ ಲೈಕ್ ದಿಸ್ ಇಸ್ ಮೈ ಎಂಡ್, ಇದುವೇ ನನ್ನ ಕೊನೆ, ಇನ್ನು ನನ್ನ ಬದುಕಲ್ಲಿ ಏನೂ ಕೂಡ ಇಲ್ಲ ಹೇಳುವಂತಹ ನಿರ್ಧಾರದಲ್ಲಿ ಬರುವಂಥದ್ದು. ಆ್ಯಂಡ್ ಹಿ ಹ್ಯಾಸ್ ಟೇಕನ್ ಸಚ್ ಅ ರಾಂಗ್ ಡಿಸಿಷನ್. ಅವರ ಬಗ್ಗೆ ಬಹಳಷ್ಟು ಬ್ಯಾಡಾಗಿ ಬರ್ತಾ ಇದೆ. ಬಟ್ ಸಮ್ಟೈಮ್ಸ್ ನಾವು ಏನು ಹೇಳುವಂಥದ್ದು, ಈಗ ಯಾರೇ ಒಂದು ವ್ಯಕ್ತಿ ಬಂದು ನಮ್ಮಲ್ಲಿ ಅಥವಾ ಯಾವುದೇ ಕೌನ್ಸಿಲರಲ್ಲಿ ಯಾರಲ್ಲೇ ಬೇಕಾದರೂ ಬಂದು ಹೇಳುವಾಗ ಅವರ ರೀಸನ್ ಜೆನ್ಯೂನಾಗಿ ಕಾಣುತ್ತೆ, ತುಂಬ ಜೆನ್ಯೂನಾಗಿ ಕಾಣುತ್ತೆ. ಹೌದಲ್ವಾ, ಈ ಮನುಷ್ಯನಿಗೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ? ಇದಕ್ಕೆ ನಾನು ಹೇಳುವಂಥದ್ದು, ಎಷ್ಟೇ ದುಷ್ಟ ಆಗಲಿ ನಿಮ್ಮ ಮಕ್ಕಳು, ಅವರು ಮಕ್ಕಳೇ ಅಲ್ವಾ, ದೂರ ಮಾಡಲಿಕ್ಕೆ ಹೋಗಬೇಡಿ. ಫ್ಯಾಮಿಲಿ ಹೇಳುವಂತಹ ಒಂದು ಬಾಂಡಿಂಗ್ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಸಮ್ಟೈಮ್ಸ್ ಇಟ್ಸ್ ತುಂಬ ಈಕ್ವಲ್ ಆಗಿರಬೇಕು, ರೆಸ್ಪೆಕ್ಟ್ ಕೂಡ ತುಂಬ ಈಕ್ವಲ್ ಆಗಿರಬೇಕು, ಪ್ರೀತಿಯೂ ಕೂಡ. ಸೊ ಆದಷ್ಟು ನಿಮ್ಮ ಮಕ್ಕಳಿಗೆ ಪ್ರೀತಿಯನ್ನು ಕೊಡಿ ಅವರ ಮನಸ್ಸಲ್ಲಿ. ಆ್ಯಂಡ್ ಐ ಫೀಲ್ ವೆರಿ ಬ್ಯಾಡ್, ಅವನು ಹಾಸ್ಪಿಟಲಲ್ಲಿದ್ದಾನೆ, ಬಟ್ ಸ್ಟಿಲ್ ಅವ್ರ ಪೇರೆಂಟ್ಸ್ ಬಂದಿಲ್ಲ. ಯಾವುದೇ ಕಂಡೀಷನ್, ಏನೇ ಪ್ರಾಬ್ಲಮ್ ಮಾಡಲಿ,
ಮಕ್ಕಳು ಆ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದರೆ ಒಂದು ಆಸ್ಪತ್ರೆಗೂ ಕೂಡ ಹಾಸ್ಪಿಟಲ್ಗೆ ಬರದೆ ಅಂತಹ ಒಂದು ಈಗೋ ಎನ್ನುವಂಥದ್ದು ಎಷ್ಟು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಜನರಿಗೆ ಪ್ರೀತಿಯ ಕೊರತೆ ಇದೆ ಮತ್ತು ಶೇರ್ ಮಾಡಲ್ಲ. ಈ ಹೈಯೆಸ್ಟ್ ಸುಸೈಡ್ ಕೇಸ್ಗಳಾಗಿರ್ಬೋದು, ಸುಸೈಡ್ ಅಟೆಂಪ್ಟ್ಗಳಾಗಿರ್ಬೋದು ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಪರಿಶುದ್ಧವಾಗಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಶೇರ್ ಮಾಡುವಂಥ ಕೆಲಸ ಎಟ್ಲೀಸ್ಟ್ ಒಬ್ಬರನ್ನಾದರೂ ಚೂಸ್ ಮಾಡಿ. ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿ. ಪ್ರತಿಯೊಂದಕ್ಕೆ ಡೆತ್ ಹೇಳುವಂಥದ್ದು ಖಂಡಿತವಾಗಿಯೂ ಕೂಡ ಅದು ಎಂಡ್ ಆಗಿರೋದಕ್ಕೆ ಚಾನ್ಸಸ್ಸೇ ಇಲ್ಲ. ದರ್ ಆರ್ ಸೋ ಮೆನಿ ಅದರ್ ಆಪ್ಷನ್ಸ್. ಅಷ್ಟೊಂದು ಅಚೀವ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಸಾಮಾನ್ಯವಾದಂಥ ವಿಷಯ ಅಲ್ವೇ ಅಲ್ಲ. ಒಂದು ಡೆಡಿಕೇಶನ್ ಇರಬೇಕು ಆ ವ್ಯಕ್ತಿಗೆ. ನಾನು ಇಷ್ಟು ಕ್ರೋರ್ಸ್ ಇನ್ಕಮ್ ನಾನು ಅರ್ನ್ ಮಾಡಬೇಕು ಹೇಳುವಂಥ ಒಂದು ಡೆಡಿಕೇಶನ್ ಇತ್ತು, ಏಮಿತ್ತು. ಅಂಥ ವ್ಯಕ್ತಿ ಈ ರೀತಿಯ ಡಿಸಿಷನ್ ತಗೊಳ್ತಾನೆ ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತಲೂ ಇಂಥ ಎಷ್ಟೋ ಜನರಿದ್ದಾರೆ ಅಲ್ವಾ. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕು, ಆದಷ್ಟು ಪ್ರೀತಿಯನ್ನು ಹಂಚುವಂಥದ್ದು. ಸಮಸ್ಯೆಗೆ ಒಳಗಾದರೆ ಅವರ ಕೊನೆಯ ಆದಮೇಲೆ ನೀವು ಬಂದು ಸಹಕಾರ ನೀಡುವಂಥದ್ದು ಬೇಡ. ಬದುಕಿರುವಾಗ ಅವರಿಗೆ ಸಹಕಾರವನ್ನು ನೀಡುವಂಥದ್ದಾಗಿರ್ಬೋದು. ನಾನು ಜಾಸ್ತಿಯಾಗಿ ಹೊರ ಜನರಿಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಪ್ರಪಂಚ, ಇಫ್ ಯು ಆರ್ ವೆರಿ ಕ್ಲೋಸ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್, ಅವರು ಯಾರಾದರೂ ಈ ರೀತಿ ಇದ್ದಾರೆ ಅಂತ ಹೇಳಿದ್ರು ಒಂದು ಸರಿ ಗೈಡೆನ್ಸನ್ನು ಅವರಿಗೆ ನೀಡುವಂಥದ್ದು. ಈ ಹುಡುಗನಿಗೆ ಯಾರಾದರೂ ಒಬ್ಬರಾದರೂ ಈ 7 ಮಿಲಿಯನ್ಸ್ಗಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರಂತೆ. ಬಟ್ ಶೇರ್ ಮಾಡಲಿಕ್ಕೆ ಒಂದೇ ಒಂದು ವ್ಯಕ್ತಿ ಇಲ್ಲ ಅವರ ಕಷ್ಟಗಳನ್ನು ಅಂತ ಹೇಳಿದರೆ, ಸ್ಪಂದನೆ ನೀಡಲಿಕ್ಕೆ ಒಂದೇ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದರೆ, ಹೌ ಸ್ಯಾಡ್ ಇಟ್ ಈಸ್. ಸೋಷಿಯಲ್ ಮೀಡಿಯಾದಲ್ಲಿ ಹಾಗಿದ್ರೆ ಅವನು ಹೇಳಿರುವಂಥದ್ದು ಮಾತ್ರ. ಪರ್ಸನಲಿ ಹೀ ಈಸ್ ವೆರಿ ವೀಕ್. ರೈಡರ್ ಅಂತ ಹೇಳಿದರೆ ತುಂಬ ಪಾಸಿಟಿವ್ ಇರಬೇಕು, ಗೊತ್ತಾಯ್ತಾ. ಅದು ಇಟ್ಸ್ ನಾಟ್ ಈಸಿ. ಒಂದು ಡ್ರೈವಿಂಗ್ ಹೇಳುವಂಥ ಒಂದು ಸ್ಕಿಲ್ ಹೇಳುವಂಥದ್ದು ಅಷ್ಟು ಈಸಿಯಾಗಿರುವಂಥದ್ದು ಅಲ್ವೇ ಅಲ್ಲ. ಆ ರೈಡರ್ ಹೇಳುವಂತಹ ಒಂದು ವಿಚಾರ ಅವನಿಗೆ ಒಂದು ಇನ್ಕಮನ್ನು, ಜನಪ್ರಿಯತೆಯನ್ನು ಎಲ್ಲವನ್ನು ಕೂಡ ಕೊಡಿಸ್ತು. ಬಟ್ ಅಲ್ಟಿಮೇಟ್ಲಿ ಲೈಫ್ನ ಪಾಠದಲ್ಲಿ ಸೋತು ಹೋಗಿದ್ದಾರೆ. ಹೇಳಿಕೆ ತುಂಬ ಸುಲಭ. ತುಂಬ ಸಮಸ್ಯೆ ಇದ್ದಾಗ ಅದನ್ನು ಓವರ್ಕಮ್ ಮಾಡ್ಕೊಂಡು ಬರೋದು ಬಹಳ ಕಷ್ಟ ಆಗಿರುತ್ತೆ. ಬಟ್ ಕಷ್ಟ ಆಗಿರುತ್ತೆ ಅಲ್ವಾ, ಅದಕ್ಕೆ ಸೊಲ್ಯೂಷನೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್ಸ್ ಫಾರ್ ದಿಸ್. ಏನಾದರೂ ಒಂದು ಇರುತ್ತೆ, ಯಾವುದನ್ನಾದರೂ ನೀವು ಅಡವು ಇಟ್ಕೊಂಡು ಆ ಫಿನಾನ್ಷಿಯಲಿ ಪ್ರಾಬ್ಲಮಿಂದ ಹೊರಗೆ ಬರುವಂಥದ್ದು, ಅಥವಾ ಯಾರ್ದಾದ್ರೂ ಸಹಕಾರ ತೆಗೊಳ್ಳುವಂಥದ್ದು. ಡೆತ್ತಿಂದ ನಿಮ್ಮ ತಂದೆ ತಾಯಿ, ನಿಮ್ಮ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಷ್ಟು ಮಂದಿ ಸಫರ್ ಆಗ್ತಾರೆ ಅಂತ ಹೇಳಿದರೆ ನಿಮ್ಮದು ಮುಗಿಯಿತು ಚಾಪ್ಟರ್. ಅದಾದಮೇಲೆ ಫ್ಯಾಮಿಲಿ ಅದರಿಂದ ತುಂಬ ಸಫರ್ ಆಗ್ತಾರೆ. ಸೊ ಈ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಟೇಕ್ ಎನಿ ರಾಂಗ್ ಡಿಸಿಷನ್ಸ್ ಇನ್ ಯುವರ್ ಲೈಫ್. ಸೊ ಏನಾದರೂ ಒಂದು ನೆಗೆಟಿವ್ ಆಯಿತು ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಒಂದು ಇದೆ. ಆ ಒಂದು ನೆಗೆಟಿವಿಂದ ನಾವು ಏನಾದರೂ ಒಂದು ಪ್ಲಸ್ ಪಾಯಿಂಟನ್ನು, ಪಾಸಿಟಿವನ್ನು ಕಲಿತಾ ನಮ್ಮನ್ನು ನಾವು ಯಾವ ರೀತಿ ಪಾಸಿಟಿವ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗ್ಬೋದು, ಅದಕ್ಕೆ ಯಾರ ಹೆಲ್ಪನ್ನು ತೆಗೆದುಕೊಳ್ಬೋದು. ಎಲ್ಲರೂ ಹೋಯಿತು ಅಂತ ತಿಳ್ಕೊಳ್ಳಿ, ಎಲ್ಲ ನನಗೆ ಮುಕ್ತಾಯ ಇದೆ ಬದುಕಲ್ಲಿ ಅಂತ ಹೇಳಿದರೂ ಕೂಡ, ಸೊ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಸಮ್ ಟೈಮ್ಸ್. ಸೊ ಕೆಲವೆಲ್ಲ ಪ್ರಾಕ್ಟೀಸ್ ಇದೆ. ಧ್ಯಾನವನ್ನು ಮಾಡ್ಬೋದು, ಯೋಗವನ್ನು ಮಾಡ್ಬೋದು. ಸಡನ್ ನಾನು ಹೇಳಿದಲ್ಲ, ಈ ಡಿಪ್ರೆಷನ್ ಹೇಗೆ ಇರುವಂಥದ್ದು ಅಂತ ಹೇಳಿದ್ರೆ, ಮೆಂಟಲಿ ಸ್ವಲ್ಪ ವೀಕ್ ಇರುವಂಥದ್ದು, ಎಮೋಷನಲಿ ತುಂಬ ಕನೆಕ್ಟೆಡ್ ಆಗಿರ್ತಾರೆ. ಸೊ ಅಂಥ ಜನರು ಎಟ್ಲೀಸ್ಟ್ ಅ ಸಿಂಪಲ್ ಪ್ರಾಕ್ಟೀಸ್, ಏನಾದರೂ ಒಂದು ಹಾಬೀಸನ್ನು ಬದುಕಲ್ಲಿ ಇಟ್ಕೊಂಡು ಇರುವಂಥದ್ದು, ಜಾಸ್ತಿಯಾಗಿ ಮಾತಾಡಿ, ಒಂದು ಒಳ್ಳೆಯ ಫ್ರೆಂಡ್ ಸರ್ಕಲನ್ನು ಚೂಸ್ ಮಾಡಿ, ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಬನ್ನಿ, ಆದಷ್ಟು ಹೆಲ್ದಿ ಲೈಫ್ ಸ್ಟೈಲಲ್ಲಿರಿ. ನೀವು ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿ ಇಂಪಾರ್ಟೆನ್ಸನ್ನು ಕೊಡುವಂಥದ್ದು, ಸ್ವಲ್ಪ ನಿಮ್ಮ ಮೈಂಡನ್ನು ಬ್ಯುಸಿಯಾಗಿ ಇಟ್ಕೊಳ್ಳಿ. ಇಫ್ ಯು ಆರ್ ವೆರಿ ಗುಡ್ ಇನ್ ರೀಡಿಂಗ್, ಏನಾದರೂ ಓದುವಂಥ ಅಭ್ಯಾಸ ಆಗಿರ್ಬೋದು, ಯೋಗ, ಅಥವಾ ನಿಮ್ಮ ಧರ್ಮದ ಒಂದು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ನೀವು ನಿಮಗೆ ಸಮಯವನ್ನು ಕೊಡುವಂಥದ್ದಾಗಿರ್ಬೋದು. ಇಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು ನಿಮ್ಮ ಲೈಫನ್ನು ಬೆಟರ್ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ಟೇಕ್ ಅ ರಾಂಗ್ ಡಿಸಿಷನ್ ಇನ್ ಯುವರ್ ಲೈಫ್. ಸೊ ಈ ಒಂದು ಪಾಠ ನಿಮ್ಮ ಲೈಫಲ್ಲಿ ಗೊತ್ತಾಗಲಿ ಹೇಳುವಂಥ ಉದ್ದೇಶಕ್ಕೆ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.